ಮಾಡ್ತೀಯ ತಾನೆ? ಮಾಡ್ತೀನಿ ಸರ್. ಹೆಂಗಾದ್ರೂ ಮಾಡಿ ಅವನ್ನ ಅಲ್ಲಿ ಕರ್ಕೊಂಡ್ ಬರ್ಬೇಕು. ಆಯ್ತು ಸರ್. ಮನೆ ಹತ್ರ ಬರ್ತಿದ್ದಾಗೆ ನಮ್ ಹುಡುಗರು ಶೂಟ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಅವ್ನು ಇವತ್ತು ಸಾಯೋದು ಕನ್ಫರ್ಮ್ ಆಯ್ತು. ಬರ್ತಿರೋದು ನಾವು ಕಳಿಸಿದ ಹುಡುಗಿಲ್ಲ. ಶೂಟ್ ಮಾಡು. ಆಯ್ತು. Sir, approximately 12 feet. ನನ್ನ ಬಟ್ಟೆ ಬಿಸಿದಾನವನು ಎಲ್ಲಿ ಹೋದ್ರು ಬಿಡಬೇಡಿ ಅವನ. ಹಳ್ಳಿ ಹುಡುಗಿ ಪ್ಯಾಟೆಗೆ ಬಂದ್ಬಿಟ್ಟಿದೆ. ಕಳೆದು ಹೋಗಿರೋದ್ನೆಲ್ಲ ಕಂಡು ಹಿಡಿಯಕ್ಕಿಂತ ಒಬ್ರು ಬಂದಿದಾರಲ್ಲ, ಅವ್ರನ್ನ ನೋಡ್ಬೇಕು. ನಿಮ್ದೇನ್ ಕಳೆದೋಗಿದೆ? ಚೊಂಬ್ ಕಳೆದೋಗಿದೆ. ಚೊಂಬು ಕಳೆದೋಗಿದ್ಯಾ? ಜೀಪಲ್ಲಿ ಹುಡುಗಿನ ಕೂರಿಸ್ಕೊಂಡು ಮಲ್ಲೇಶ್ವರಮಿಂದ ಯಶವಂತಪುರ ಕಡೆಗೆ ನಾನು ನೋಡಿದ್ರು ನೋಡ್ದೆ ಇದ್ದ ಹಾಗೆ ಸ್ಪೀಡಾಗಿ ಹೋಗ್ಬಿಟ್ರಲ್ಲ. ನಿನ್ನ ನೋಡಿ ಸ್ಟೈಲಾಗಿ ಯೂ ಟರ್ನ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡ್ ಬಂದಿದ್ದು ನಾನು ನೋಡಿದೆ. ಯಶವಂತಪುರ ಸಿಗ್ನಲ್ ಹತ್ರ ನಾನು ಜಂಪ್ ಆದೆ, ನೀ ಸಿಗಾಕೊಂಡೆ ಅಷ್ಟೇ. ಓ, ಎಲ್ಲ ತಿಳಿದು ನಾನು ಅವಾಯ್ಡ್ ಮಾಡಿದ್ರಾ? ಹಳ್ಳಿ ಡೀಸೆಂಟ್ ಆಗಿದ್ದು ಸಿಟಿಗೆ ಬಂದು ಫ್ರೀ ಕೋಟ್ ಮಾಡ್ತಿದ್ದೀರಾ? ನ್ಯೂಸ್ ಬಂದಿದೆ ಸರ್. ಅದನ್ನ ಅವಳಿ ಕೂಡ ಅವಳ ಓದ್ಲಿ. ಚಂಬಿನ ಮ್ಯಾಟ್ರ್ ಏನೋ ಬಂದೇ ಇಲ್ವಲ್ಲ ಇಲ್ಲಿ. ಓಕೆ ಸರ್, ಟೇಕ್ ಇಟ್. ಸಿಸಿ, ಬೆಳಿಗ್ಗೆ ವಾಂಟೆಡ್ ಗುಂಪಿನ ಜೊತೆಗೆ ದೊಡ್ಡ ಆಕ್ಷನ್ ನಡೆದಿದೆ. ಅದರ ನ್ಯೂಸ್ ಔಟ್. ಇದೇ ಕೆಲ್ಸಕ್ಕೆ ಬೆಳಿಗ್ಗೆ ಹೋಗಿದ್ದು ನಾನು. ಅದೇ ಟೈಮಲ್ಲಿ ನೀನನ್ನ ಫಾಲೋ ಮಾಡ್ಕೊಂಡ್ ಬಂದೆ. ಓಕೆ, ಇದೇ ತರ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರೆ ನಾನು ನಿನ್ನ ಕಾಪಾಡೋದು ಹೇಗೆ? ಬರೀ ಡೌಟ್ ಪಡೋದಷ್ಟೇ ಅಲ್ಲ ಕೆಲಸ. ಆಕ್ಚುಲಿ ನನಗ್ ನಿಮ್ಮ ಮೇಲೆ ಡೌಟ್ ಏನೂ ಇಲ್ಲ, ಸುಮ್ನೆ ನನ್ನ ಫ್ರೆಂಡೇ ಕನ್ಫ್ಯೂಸ್ ಮಾಡಿದ್ಲು. ಮೊದಲ ಫ್ರೆಂಡ್ ನ ಕಟ್ ಮಾಡು, ಈಗ ದೂರ ನಿಂತ್ಕೊ. ನಾನು ಯಾಕೆ ದೂರ ನಿಂತ್ಕೋಬೇಕು? ಅಪ್ಪ ಅಮ್ಮನೇ ಮದ್ವೆಗೆ ಒಪ್ಕೊಂಡಿದಾರಲ್ಲ. ಅಲ್ಲಿ ಹಿಂದೆ ಒಂದು ಕ್ಯಾಮೆರಾ ಕಾಣ್ತಾ ಇದೆಯಾ? ಇಲ್ಲಿ ನಡೀತಾ ಇರೋದಲ್ಲ, ಲೈವ್ ರಿಲೇ ನೋಡ್ತಾ ಕೂತಿರ್ತಾರಲ್ಲಿ. ಅಯ್ಯೋ, ಎನ್ಕೌಂಟರ್ ಅಲ್ಲಿ ಎಲ್ಲರೂ ಸತ್ತೋದ್ರ? ಒಬ್ಬ ಬದುಕಿ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ, ಅಪ್ರೂವರ್ ಆಗಕ್ಕೆ ಒಪ್ಕೊಂಡಿದ್ದಾನೆ. ಓಕೆ ಅಣ್ಣ, ಮನೋಹರ್ ಅಪ್ರೂವರ್ ಆಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ರೆಡಿ ಇದಾನಂತೆ. ಪ್ರಾಣದ ಮೇಲೆ ಇಷ್ಟೊಂದು ಭಯ ಇಟ್ಕೊಂಡು ಇಷ್ಟು ದಿನ ನಮ್ಮ ಹತ್ರ ಕೆಲಸ ಮಾಡಿದ್ನ. ಒಡ ಹುಟ್ಟಿ ತಮ್ಮಂತರ ಇದ್ದ. ತಮ್ಮಂತರ ಆದ್ರೆ ನಾನು ನಿಜ ತಮ್ಮ. ನಿನಗೇನಾದ್ರೂ ಟೆನ್ಷನ್ ಆದ್ರೆ ನನ್ ಕೆಲ್ಸ ತಡ್ಕೊಳಕ್ಕಾಗಲ್ಲ. ಈ ಕೆಲ್ಸನ ನಾನ್ ಮುಗಿಸ್ತೀನಿ. ಸತ್ತೋಗಿರೋ ನಾನೇ ಎಷ್ಟು ಸಲ ಅಂತ ಬಂದು ಸಾಯಿಸ್ತೀಯೋ? ಇವ್ನು ಸತ್ತು ಆಲ್ರೆಡಿ 12 ಗಂಟೆ ಆಯ್ತು. ಇದು 9mm ಬ್ಯಾರಲ್ ಗನ್, 3mm ಬುಲೆಟ್. 12 ಅಡಿ ದೂರದಿಂದ ಹೊಡೆದ್ರು ಕೂಡ 3 ಗುಂಡ್ ಮೈ ಒಳಗಡೆ ಹೋಗಿ 4ನೇದು ಟಚ್ ಆಗಕ್ಕಿನ ಮುಂಚೆನೆ ಪ್ರಾಣ ಬಿಟ್ಬಿಟ್ಟ. 100 ಜನ ಇರೋ ಈ ಹಾಸ್ಪಿಟಲ್ ಅಲ್ಲಿ 4 ಜನ ನಿನ್ನಂತ ಬೇವರ್ಸಿಗಳಿಗೆ ಸಪೋರ್ಟ್ ಮಾಡಿದ್ರೆ ಉಳಿದವರೆಲ್ಲ ಸಪೋರ್ಟ್ ಮಾಡೋದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಒಂದ್ ಹೆಣ್ಣನ್ನ ಇಟ್ಕೊಂಡು ನನಗೆ ಹಳ್ಳ ತೋಡಕ್ ಹೋದ್ರಿ, ಅದೇ ಹೆಣ್ಣನ್ನ ಇಟ್ಕೊಂಡು ನಿನಗ್ ಗುಂಡಿ ತೋಡ್ದೆ ನಾನು. ಎರೆಹುಳಕ್ಕೆ ಸಿಗಾಕೊಳ್ಳೋ ಮೀನ್ ತರ ಬಂದ್ ಸಿಗಾಕೊಂಡಿದ್ದ ನಮ್ಮ ಹತ್ರ. ಏನ್ರ ಇವನ್ನ ಕೊಚ್ಚಾಕಾಗ್ತಾನೆ ಬಂದೆ. ಕೊಚ್ಚಾಕು ಬೇಡ, ಬಿಟ್ಬಿಡು. ಕೊಚ್ಚಾಕೋ ಕೊಚ್ಚಾಕೋ. ಯಾಕೆ ಮೂಡ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿಯಲ್ಲ ಬೋಸ್? ನೀನ್ ಕೊಚ್ಚಾಕು. ಅದ್ ಹೆಂಗ್ ಮೇಲ್ಗಡೆ ಚರ್ಮ ಮಾತ್ರ ಕಟ್ ಮಾಡಿದೆ ಬಾಸ್? ನಾನು ಡಿಪಾರ್ಟ್ಮೆಂಟ್ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಕಾಲೇಜಲ್ಲಿ ಒಂದು ರೇಂಜಿಗೆ ಅವ ಮೇಂಟೈನ್ ಮಾಡಿದ್ದೆ. ನಿಮ್ಮ ಅಣ್ಣ ಏನ? ನನ್ನ ತಮ್ಮನ್ ಏನ್ ಮಾಡ್ಬೇಡ, ಬೇಕಾದ್ರೆ ಅವನ ಸರೆಂಡರ್ ಆಗೋಕ್ ಹೇಳ್ತೀನಿ. ಒಳಗಡೆ ಹಾಕಿ ಬಿಟ್ಟಿ ಊಟ ಹಾಕು ಅಂತ ಹೇಳ್ತೀಯ. ಅಂತ ಇಮೋಷನಲ್ ತಪ್ಪು ಈ ಕೆಂಪೇಗೌಡ ಮಾಡೋದು ಬೇಡ. ಹಾಗಾದ್ರೆ 55 ಜನನ ಕಿಡ್ನಾಪ್ ಮಾಡಿದ್ದು ಅಂತ ನೀನೇ ಒಪ್ಕೋ. ಏನ್ ಆಟ ಆಡ್ತಾ ಇದ್ದೀಯ? ಆಗಲ್ಲ ತಾನೆ? ಹಾಗಾದ್ರೆ ನಾನ್ ಹೇಳ್ತೀನಿ, ನೀನ್ ಕೇಳು. ಹಾಸ್ಪಿಟ್ಲಿಗೆ ಬಂದು ನಿನ್ ತಮ್ಮನ್ ಡೆಡ್ ಬಾಡಿನ ಕಲೆಕ್ಟ್ ಮಾಡ್ಕೊ. ಹಾಸ್ಪಿಟ್ಲಿಗೆ ಸಾಕ್ಷಿ ಆಡಿಸೋದಕ್ಕೆ ಅವ್ನು ಬಂದ, ಅದನ್ನ ತಡೆಯೋದಕ್ಕೆ ನಮ್ಮ ಅಧಿಕಾರಿಗಳು ಹೋದ್ರು. ಅಧಿಕಾರಿಗಳ ಮೇಲೆ ಅವ್ನು ಹಲ್ಲೆ ಮಾಡ್ದ. ಬೇಡ, ಅವ್ರನ್ನ ನಾವು ರಕ್ಷಿಸ್ಕೊಳ್ಳೋದಕ್ಕೆ ಅವನ್ನ ಶೂಟ್ ಮಾಡಿದ್ರು ಅಂತ FIR ಹಾಕಿ ಕೇಸ್ ಕ್ಲೋಸ್ ಮಾಡ್ತಾರೆ. ಅವ್ರಿಗೆ ಹೆಂಡತಿ ಮಕ್ಕಳಿದ್ದಾರೆ. ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ಹೆಂಡತಿ ಮಕ್ಕಳಿದ್ದಾರೆ.
ಅಯ್ಯೋ, ನಾನು ಗಾಡಿ ಟಚ್ ಮಾಡಿಲ್ಲ. ಏನಾಯ್ತು? ಕಾವ್ಯ, ಹಲೋ, ನನ್ನ ಹುಡುಗ ನಟಿಸ್ಕೊಂಡು ಬಂದಿದ್ದಾರೆ. ಕಾವ್ಯ, ನಾನು ಗ್ಯಾರೇಜ್ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಬೇಗ ಹೋಗಿ ನೀನು. ನನಗೆ ತುಂಬಾ ಭಯ ಆಗಿದೆ. ಅಯ್ಯೋ, ಪೆಟ್ರೋಲ್ ಹಾಕ್ತಿದ್ದಾರೆ. ಕಾವ್ಯ, ಅಳಬೇಡ. ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನೀನ್ ಇರೋ ಶೆಡ್ ಅಲ್ಲಿ ಕಾರ್ ಇದೆಯಾ? ಅದ್ರೊಳಗಡೆ ಲೈಟ್ ಇರುತ್ತೆ, ಆ ಲೈಟ್ ಆನ್ ಮಾಡು ನೀನು. ಹಾಗೆ ಅಲ್ಲಿ ಪೇಪರ್ ಬಿದ್ದಿದೆ ನೋಡು, ಪೇಪರ್ ಸುಡು. ಹತ್ತ ಇಲ್ಲ. ಊದು ಕಾವ್ಯ, ಹತ್ತತ್ತೆ. ಪೆಟ್ರೋಲ್ ಹಾಕ್ತಿದ್ರಲ್ಲ, ಅದ್ರ ಮೇಲೆ ಹಾಕು. ಕಾವ್ಯ, ಕಾಸ್ ಹೆದರ್ಬೇಡ, ಕಾರಲ್ಲಿ ಕುತ್ಕೋ. ಗೇಟ್ ಇಂದ ಹೊರಗಡೆ ಹೋಗ್ತಿದ್ದಂಗೆ ನಿನ್ ಕಾರ್ನ ರೈಟ್ ಟರ್ನ್ ಮಾಡು ಕಾವ್ಯ, ಲೆಫ್ಟ್ ಟರ್ನ್ ಮಾಡಬೇಡ. ಕಾವ್ಯ, ಬೇಗ ಹೋಗು. ಡಾಕ್ಟರ್, ಏನೇ ಆದ್ರೂ ಪರವಾಗಿಲ್ಲ, ಸುಮ್ಮನೆ ಬಿಡ್ಬೇಡ. ನಾವು ನಿನ್ ಜೊತೆಗಿದ್ದೇವೆ. ಯು ಮಸ್ಟ್ ಡೂ ವಾಟ್ ಯು ಗಾಟ್ ಟು ಡೂ. ಅವನ್ ಮೊಬೈಲ್ ತಗೊಂಡ್ ಬಾ. ಓಕೆ ಸರ್. ಹಾ ಬೋಸ್. ಬೋಸ್ ಅಲ್ಲ, ಫೋನ್ ಕೆಳಗಡೆ ಬಿದ್ದಿತ್ತು, ತಗೊಂಡೆ. ಫೋನ್ ಎಲ್ಲಿ ಬಿದ್ದಿತ್ತು? ಬಾಣಸ್ವಾಡಿ ಸಾರ್. ಇಲ್ಲ, ಮಡಿವಾಳ, ಮಲ್ಲೇಶ್ವರನ್ ಸಾರ್. ಬಾಣಸ್ವಾಡಿ, ಮಡಿವಾಳ, ಮಲ್ಲೇಶ್ವರ ಅಂತ ಹೇಳ್ತಿದ್ದಾಗೆ ಎಲ್ಲಿದ್ರು ಕಂಡಿಟ್ಟು ಬಿಡ್ತೀಯಾ? ನನ್ ಸಾಮ್ರಾಜ್ಯನ ನಿರ್ನಾಮ ಮಾಡ್ತೀಯಾ? ನಿನ್ ನೆಂಚಲ್ ಕೆಲಸ ಮಾಡ್ತಾ ಇದ್ದ ಬೋಸು ಈಗ ಗಾಂಧಿನಗರ್ ರೋಡ್ ಅಲ್ಲಿ ದಿಕ್ಕು ದಿಸೆ ಇಲ್ದಿರೋ ಹೆಣವಾಗಿ ಬಿದ್ದಿದ್ದಾನೆ. ಹೋಗಾಯ್ತು. ನಿನಗ್ ಸಂಬಂಧಪಟ್ಟಿರೋ ಒಬ್ಬೊಬ್ಬರನ್ನು ಹೀಗೆ ಮುಗಿಸ್ತಾ ಇರ್ತೀನಿ. ಹೆಣಗಳನ್ನ ಆಯ್ಕೋತಾ ಇರ್ಬೇಕು, ಕಣ್ಣೀರಿಡಕ್ಕೂ ಟೈಮ್ ಇರಲ್ಲ. ಪಶುಪತಿ ಊರಿಗೆ ಹೋಗಿ ಅಪ್ಪಮ್ಮನ ಜೊತೆ ಕೇಳು. ನಾನು ಹೇಳೋ ತನಕ ಅಂಗಡಿಗೆ ಹೋಗೋದ್ ಬೇಡ. ಹೊರಡು ನೀನು. ಸರಿ ಸರ್. DIG ಮತ್ತೆ ಕಮಿಷನರ್ ಬರ್ತಿದ್ದಾರೆ. ಕಾನ್ಸ್ಟೇಬಲ್ಸ್ ಎಲ್ಲ ಹೊರಗಡೆ ಇರಿ. ವಾಟ್ಸ್ ಹ್ಯಾಪನಿಂಗ್ ಮಿಸ್ಟರ್ ಕೆಂಪೇಗೌಡ? ಆಂಟಿ ಕಿಡ್ನಾಪಿಂಗ್ ಫೋರ್ಸ್ ಚೀಫ್ ನೀವು ಇಷ್ಟು ದಿವಸ ಏನ್ ಮಾಡ್ತಿದ್ರಿ? ಮುಂದೆ ಯಾವ್ದು ಅಪರಾಧ ಆಗ್ದಿರೋ ಹಾಗೆ ಅಪರಾಧಿನ ತಡಿತಾ ಇದ್ದೀವಿ ಸರ್. ಅಂದ್ರೆ ಅಪರಾಧಿ ಯಾರು ಅಂತ ನಿಮ್ಗೆ ಗೊತ್ತಾ? ಗೊತ್ತು ಸರ್. ಗೊತ್ತಿದ್ರು ಯಾಕೆ ಸುಮ್ಮನೆ ಇದ್ರಿ? ಯಾರದು? ಆರುಮುಗ ಸರ್. ನಿಮ್ಗೆ ಯಾರು ಹೇಳಿದ್ದು? ನಾವು ಹಾಕಿರೋ ಕಾಕಿಗೂ ಮರ್ಯಾದೆ ಕೊಡದೆ, ಪದವಿಗೂ ಮರ್ಯಾದೆ ಕೊಡದೆ 55 ಜನನ ಕಿಡ್ನಾಪ್ ಮಾಡಿ ನಾನೇ ಏನ್ ಮಾಡ್ತೇವೆ ಮಾಡ್ಕೊ ಹೋಗು ಅಂತ ಅವನೇ ಹೇಳ್ದ ಸರ್. ಪ್ರೊಸೀಡ್ ಮಾಡಿ ಅರೆಸ್ಟ್ ಮಾಡ ತಾನೆ? ಯಾವ ಕ್ರೈಮ್ ನಾವು ಡೈರೆಕ್ಟ್ ಆಗಿ ಮಾಡಲ್ವಲ್ಲ ಸರ್. ಅದನ್ನ ಮೀರಿ ಸಂಶಯ ಪಟ್ಟು ಅವನ್ನ ಅರೆಸ್ಟ್ ಮಾಡಕ್ ಹೋದ್ರು ಕೂಡ 100 ರೂಪಾಯಿ ಎಣ್ಣೆ ಹೊಡೆಯಕ್ಕೆ ಸಿಕ್ಕಿದ್ರೆ ಸಾಕು ಯಾವ ತಪ್ಪನ್ ಬೇಕಾದ್ರೆ ಮಾಡಕ್ ನಡೀರೋ ನಮ್ಮ ದೇಶದ ನಾಗರಿಕ ಆತ ಮಾಡಿ ತಪ್ಪನ್ನೆಲ್ಲ ಅವ್ನ ತಲೆ ಮೇಲೆ ಹಾಕೊಂಡ್ಬಂದು ಹಾಜರಾಗ್ತಾನಲ್ಲ ಸರ್ ಇಲ್ಲಿಗೆ. ಆರ್ಮುಗಮ್ ಒಬ್ಬ ಹೈಟೆಕ್ ರೌಡಿ. ಹಿ ಇಸ್ ಡೂಯಿಂಗ್ ಸಮ್ ಹಾರ್ಶ್ ರಿಯಲ್ ಎಸ್ಟೇಟ್ ಆಕ್ಟಿವಿಟೀಸ್, ಬಟ್ ಕಿಡ್ನಾಪಿಂಗ್ ಐ ಡೌಟ್. ಸರ್ ನಿಮಗೆ ನಂಬಿಕೆಯಿಂದಾನೆ ಸರ್ ಅವ್ನು ಇಷ್ಟು ದಿನ ಆದ್ರೂ ಮರಿತಾ ಇರೋದು. ಬಾಸ್ ಈ ಕೇಸಿಗೆ ಸಂಬಂಧಪಟ್ಟಂತ ಫೈಲ್ ಸರ್. ಇದರಲ್ಲಿರೋ ಒಂದೊಂದು ಹಾಳಗೂ ಅವನಿಗೂ ಸಂಬಂಧ ಇದೆ ಸರ್. ಆದ್ರೆ ಸಾಕ್ಷಿ ಇಲ್ಲ. ಮತ್ತೆ ಈಗ ಏನ್ ಮಾಡೋದು? ಎನ್ಕೌಂಟರ್ ಸರ್. ಏನ್ ಹೇಳ್ತಾ ಇದ್ದೀರಾ ಸರ್? ನಾನು ಅವನಿಗೆ ಕೊಟ್ಟಿರೋ ಟಾರ್ಚರ್ಗೆ ಅವನು ಒಂದೊಂದು ದಂಧೆನೂ ಮುಚ್ಚೋಗಿದೆ ಸರ್. ಆ ಭಯ ಹೋಗೋದಕ್ಕಿಂತ ಮುಂಚೆ ಅವನ್ನೇ ಇಲಾಂಚ್ಬಿಡ್ತೀನಿ ನಾನು. ಕೆಂಪೇಗೌಡ, ಪೊಲೀಸ್ ಆಫೀಸರ್ ತರ ಮಾತಾಡಿ. ಸರ್ ನೀವು ಒಂದು ಸನ್ನೆ ಕೊಟ್ಟು ನೋಡಿ ಸರ್. ನನ್ನ ಮಗನ ನಡು ಬೀದಿಲಿ ನಾಯಿ ತರ ಹೊಡೆದಾಕ್ತೀನಿ ನಾನು. ಆಮೇಲೆ ಏನೇ ಕೇಸ್ ಬರಲಿ ಸರ್, ನಾನು ನೋಡ್ಕೊತೀನಿ ಅದನ್ನ ಪರ್ಸನಲ್ ಆಗಿ. ಅಟ್ಲೀಸ್ಟ್ ಎಷ್ಟೇ ತೊಂದರೆ ಅಂದ್ರೆ ನೆಮ್ಮದಿಗಿರ್ತಾರೆ ಸರ್. ನೆನ್ಸ್ಕೊಂಡ್ರೆ ನೋವಾಗುತ್ತೆ ಸರ್ ನಮ್ಗೆ. ಅಪರಾಧಿ ಯಾರು ಅಂತ ಗೊತ್ತಿದ್ದು ಏನು ಮಾಡಕ್ಕಾಗ್ತಾ ಇಲ್ಲ ಅಂತಾನು ಹಿಂಸೆ ಆಗ್ತೈತೆ ಸರ್ ನನಗೆ. ಎಮೋಷನಲ್ ಆಗಿ ಮಾತಾಡಬೇಡಿ ಮಿಸ್ಟರ್ ಕೆಂಪೇಗೌಡ. ಮೊದಲು ಸಾಕ್ಷಿಗಳನ್ನ ರೆಡಿ ಮಾಡಿ. ಇಂಥವ್ರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋವರೆಗೂ ಸಾಕ್ಷಿಗಳನ್ನ ಹೇಗೆ ಸರ್ ರೆಡಿ ಮಾಡೋದು ನಾವು? ಸೆಲ್ ಫೋನ್ ಕೊಡಿ. ಅವ್ರ ಸೆಲ್ ಫೋನ್ ಯಾಕೆ ಹೇಳ್ತಾ ಇದ್ದೀರಾ? ನೀವು ಯಾವ ಸಾಕ್ಷಿಗಳನ್ನ ಹುಡುಕ್ತಾ ಇದ್ದೀರೋ ಅದಿದ್ರೊಳಗಿದೆ ಸರ್. ಶಂಕರ್, ನಿಮ್ ಸೆಲ್ ಫೋನ್ ಅವ್ರು ಕೊಡಿ. ಸೆಲ್ ಫೋನ್ ನೋಡಿ ಸರ್. 20 ಸೆಕೆಂಡ್ ಹಿಂದೆ ಅಷ್ಟೇ ಲೈನ್ ಕಟ್ ಆಗಿದೆ. ಅರ್ಧ ಗಂಟೆಯಿಂದ ನಾವಿಲ್ಲಿ ಏನೇನು ಮಾತಾಡ್ತಾ ಇದ್ದೀವಿ ಅಂತ ಆರುಮುಗ ಕುತ್ಕೊಂಡಲ್ಲಿ ಕೇಳಿಸ್ಕೊತಾ ಇದ್ದಾನೆ ಸರ್. ಸರ್ ಸ್ವಲ್ಪ ಹೊತ್ತು ಮುಂಚೆ ಅವರೇ ಫೋನ್ ಮಾಡಿದ್ರು ಸರ್. ನಾನೇ ಲೈನ್ ಕಟ್ ಮಾಡೋದು ಮರ್ತ್ಬಿಟ್ಟೆ ಸರ್. ನೋಡಿ ಸರ್, ಈ ವ್ಯಕ್ತಿದು 3 ತಿಂಗಳು ಡೀಟೇಲ್ ಬಿಲ್ ಸರ್. ಒಂದೊಂದು ದಿನಕ್ಕೆ 20 ಸಲ ಆರುಮುಗನಿಗೆ ಫೋನ್ ಮಾಡ್ತಾನೆ ಸರ್ ಇವನು.
ಇವನ್ ಬಾಯ್ ಬಿಟ್ಟರೆ ಎಲ್ಲದಕ್ಕೊಂದು ಉತ್ತರ ಸಿಗೋದು ಸರ್. ಟೇಕ್ ಹಿಮ್ ಟು ಯುವರ್ ಕಸ್ಟಡಿ.